ರೈಟ್. ಇದ್ರ ಜೊತೆಗೆ ಲೋಕಸಭೆ ಚುನಾವಣೆ ಆದಮೇಲೆ ಏನು ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಬಹುಶಃ ನಿಮಗೂ ಎಲ್ಲ ಮಾಹಿತಿಗಳು ಬಂದಿರ್ಬೋದು, ನಮಗಿಂತ ಜಾಸ್ತಿನೇ ಮಾಹಿತಿ ಇರ್ಬೋದು. ಚುನಾವಣೆ ಆದಮೇಲೆ ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. BJP ನಾಯಕರು ಪದೇ ಪದೇ ಹೇಳ್ತಿದ್ದಾರೆ. ನೋಡ್ತಾ ಇರಿ ಬ್ರದರ್ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಏನನ್ಸುತ್ತೆ ಸರ್, ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದಮೇಲೂ ಇರುತ್ತಾ? ಚುನಾವಣೆ ಆದಮೇಲೂ ಇರುತ್ತೆ. 29ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗ ಆಪರೇಷನ್ಸ್ಗಳು ತೆರೆಮರೆಲ್ಲೇ ನಡೀತಾ ಇದೆ, ಅನೇಕ ಅಸಮಾಧಾನದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲವನ್ನೂ ಕೂಡ ಯಾವ ರೀತಿ ಗ್ರಹಿಸ್ತೀರಿ ನೀವು? ಕೆಲವರಿಗೆ ನಿದ್ದೆ ಬರೋದಿಲ್ಲ, ಅಧಿಕಾರ ಹೊರಟೋಗಿದೆ ಅಂತ ಹೇಳಿ ನಿದ್ದೆ ಕಳ್ಕೊಬಿಟ್ಟಿದ್ದಾರೆ. ಬರೀ ಆಪರೇಷನ್ಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಕೆಲವರು CDಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ. ಒಟ್ಟಾರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ 135 ಸ್ಥಾನಗಳನ್ನು ಕರ್ನಾಟಕದ ಕನ್ನಡಿಗರು ಕೊಟ್ಟಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು. ಅವ್ರ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಅವ್ರ ಪಕ್ಷ ಎಲ್ಲಿ ಖಾಲಿ ಆಗೋಗುತ್ತೋ ಅಂಥೇಳಿ ಇನ್ನೊಬ್ರ ಜೊತೆ ಸೇರಿದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ರ ಜೊತೆ ಸೇರಿಬಿಟ್ಟು ಇನ್ನೆಲ್ಲಿ ಖಾಲಿ ಆಗೋಯ್ತಿದ್ದೋ ಅದು ಇರೋದು ಕಾಲದ ಆಗೋತ್ತದೆ ಅಂದ್ರೆ ನಾಳೆ ಸರ್ಕಾರ ಬಿದ್ದೋಗುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಳಿದ್ದು ಬಿದ್ದೋಗುತ್ತೆ ಅಂತ ದಿನ ಬೆಳಿಗ್ಗೆ ಎದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಭ್ರಮೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಸರ್ಕಾರ ಇನ್ನು 5 ವರ್ಷಗಳ ಕಾಲ ಸುಭದ್ರವಾಗಿರ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಮತ್ತೆ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಅವ್ರ ಮಾತನ್ನು ನೀವು ಸೀರಿಯಸ್ ಆಗಿ ತಗೋತೀರಾ? ಅಂದರೆ ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತುಗಳೇನಿದೆ, ಅಥವಾ ಇದನ್ನು ಪೊಲಿಟಿಕಲ್ ಕಾಮಿಡಿ ಅಂತ ಭಾವಿಸ್ತಿರೋ ಅಥವಾ ತುಂಬ ಸೀರಿಯಸ್ ಆಗಿ ತಗೋತಿರೋ? ಅಲ್ಲ, ಒಂದು ರಾಜಕೀಯ ಪಕ್ಷವಾಗಿ ಪ್ರತಿಯೊಂದು ಕ್ಷಣವನ್ನು ಸೀರಿಯಸ್ ಆಗಿ ತಗೊಂಡು ನಾವು ಮಾಡ್ತೇವೆ. ಬಟ್ ಆಗ್ತಾ ಇರುವಂಥ ಘಟನೆ ಸತ್ಯನಾ? ಒಳಗಡೆ ಅವರೇ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರೇ ಘಟನೆಗಳೇ ಇಲ್ಲದೆ ಇರೋಂಥದ್ದು ಒಂದು ನೋಡಿ. ಕೆಲವರೆಲ್ಲ ಪ್ರೊಡ್ಯೂಸರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ JDS ಅಲ್ಲಿ, BJPನಲ್ಲಿ. ಪ್ರೊಡ್ಯೂಸರ್ಸು, ಸ್ಟೋರಿ ರೈಟರ್ಸು, ಡೈರೆಕ್ಟರ್ಸು ಸಾಕಷ್ಟು ಜನ ಇದ್ದಾರೆ. JDS ಅಲ್ಲೂ ಸಿಕ್ಕಾಬಟ್ಟೆ ಇದ್ದಾರೆ. JDS ಅವರೇ ಹೇಳ್ಬೇಕಾಗಿಲ್ಲ ನಿಮಗೆ ಯಾವ ಸಿನಿಮಾ ಹೆಂಗೆ ತೆಗಿತಾರೆ ಅಂತ. BJPಯಲ್ಲೂ ಕೆಲವರು ಸಾಕಷ್ಟು ಜನ ಡೈರೆಕ್ಟ್ರು, ಪ್ರೊಡ್ಯೂಸರು ಫ್ರೀಯಾಗಿದ್ದಾಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರ ಕತೆ ಬರೀತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸಿನಿಮಾನು ಎಲ್ಲ ಸಂದರ್ಭದಲ್ಲೂ ಡಬ್ಬ ತುಂಬಲ್ಲ. ಎಲ್ಲ ವರ್ಷಕ್ಕೆ 1-2 ತುಂಬೋದು ಅಷ್ಟೇ. ಮುಂದೆ ಬರೋವೆಲ್ಲ ಫ್ಲಾಪ್ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಬ್ಬರು ಅಜಿತ್ ಪವಾರ್ ಹುಟ್ಕೋಬೋದು ನಾಳೆ, ಅಥವಾ ಅಶೋಕ್ ಚವ್ಹಾಣ್ ಹುಟ್ಕೋಬೋದು ನಾಳೆ. ಈ ರೀತಿ ಮಾತುಗಳು ತುಂಬ ಗಂಭೀರವಾಗಿ ಕೇಳಿಬರ್ತಾ ಇದೆ. ಯಾರಾಗ್ತಾರೆ ಕರ್ನಾಟಕದ ಅಜಿತ್ ಪವಾರ್ ಅನ್ನುವಂಥದ್ದು? ಯಾರೂ ಆಗೋದಿಲ್ಲ. ಅದನ್ನು ನಿರೀಕ್ಷೆನೂ ಇಟ್ಕೋಬೇಡಿ.